ಸರ್ ಇನ್ನೊಂದು ಮಾತಂದ್ರೆ ಸರ್, ಈಶ್ವರಪ್ಪ ಅವ್ರಿಗೆ ಸಿಎಂ ಆಗೋದಕ್ಕೆ ಎಲ್ಲ ಲಕ್ಷಣಗಳಿದಾವೆ, ಎಲ್ಲ ಆಗ್ಬೋದು ಅನ್ನೋದು. ಆಗಬಾರ್ದು ಹೇಳ್ರಿ ನೋಡಿ. ಈಗ ಯಾರದಾರ ಹಾಲು ಮತ್ತು ಸಮಾಜದಾಗ ಸಿದ್ದರಾಮಯ್ಯನವ್ರದ್ದು ಮುಗೀತು. ಸಿದ್ದರಾಮಯ್ಯ ಇನ್ನೇನಾಗೋರು ಅದಾರ, ಅವ್ರು ಏನೂ ಆಗೋದಿಲ್ಲ. ನೆಕ್ಸ್ಟ್ ಒಬ್ಬರು ಬೇಕಲ್ಲ, ಒಬ್ಬ ಹಿಂದುಳಿದ ನಾಯಕರು ಬೇಕಲ್ಲ ಈ ರಾಜ್ಯಕ್ಕೆ. ಪರಿಶಿಷ್ಟ ಪಂಗಡ ಎಲ್ಲ ಜನಾಂಗದಾಗ ಒಬ್ಬೊಬ್ಬರು ನಾಯಕತ್ವ ಬೇಕೇ. ಬರೀ ಲಿಂಗಾಯತರು ಒಕ್ಕಲಿಗರಿಗೆ ಇಷ್ಟಕ್ಕೇ ಸೀಮಿತ ಆಗೋದಿಲ್ಲ ರಾಜಕೀಯ ವ್ಯವಸ್ಥೆ. ಮತ್ತು ಬರೀ ಜಾತಿ ಆಧಾರದ ಮೇಲೇ ಮುಖ್ಯಮಂತ್ರಿ ಆಗಬಾರ್ದು. ಅರ್ಹತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜನರು ಕೆಲಸ ಮಾಡೋದು ಇರಬೇಕು. ಅದಕ್ಕೆ ನಾವು ಈಶ್ವರಪ್ಪನವ್ರಿಗೂ ಒಂದು ನಾವೇನು ಮಾಡವ ಇಲ್ಲ, ರಾಜ್ಯದ ಜನ ಏನು ಆಶೀರ್ವಾದ ಮಾಡಬೇಕು, ಕೇಂದ್ರ ಹೈಕಮಾಂಡ್ ಆಶೀರ್ವಾದ ಮಾಡಬೇಕು. ಇಟ್ಟು ಯತ್ನಾಳ್ ಹೇಳಿದ್ಕೊಳ್ಳೇನೆ ಅದನ್ನು ಪರಿವರ್ತನೆ ಏನಾಗೋದಿಲ್ಲ ಈ ರೀತಿ. ಮತ್ತು ಈಶ್ವರಪ್ಪ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಹಿಂದೂಗಳ ಪರವಾಗಿದ್ದವ್ರು, ನಾನು ರಮೇಶ್ ಜಾರಕಿಹೊಳಿ ಹೋಗಿ ಮಾತಾಡೀವಿ. ಏನವರು ನಮ್ಮ ಪಕ್ಷದ ಹಿಂದೆ ರಾಜ್ಯಾಧ್ಯಕ್ಷರಿದ್ರೆ, ಈಗ ನಿಮ್ಮ ಸ್ವಾರ್ಥಕ್ಕೆ ಈಶ್ವರಪ್ಪನವ್ರು ಹೊರಗೆ ಹಾಕಿರ್ಬೋದು. ನೀವು ಪಕ್ಷೇತರ ನಿಂತರು ನಿಮ್ದು ಎಷ್ಟು ಡಿಪಾಸಿಟ್ ಉಳಿತಿದ್ದು ನೀವು ನೋಡ್ಕೊರಿ. ಈಶ್ವರಪ್ಪನವ್ರ ಬಗ್ಗೆ ಹಗರು ಮಾತಾಡ್ತಿರಲ್ಲ, ಅವ್ರ ಡಿಪಾಸಿಟ್ ಉಳಿದಿಲ್ಲ. ನಿನಗೆ ತಾಕತ್ತಿದ್ರೆ ಕಾಂಗ್ರೆಸ್ ಭಿಕ್ಷೆಯಿಂದ ಆಗಿರತ್ತೇಳಿ ಹೇಳೋಣ ಡಿ ಕೆ ಶಿವಕುಮಾರ್. ಯಾರು ಡಿ ಕೆ ಶಿವಕುಮಾರ್ ತಮ್ಮೇನು ಹೇಳ್ಯಾನ, 6 ಅಡಿ 3 ಅಡಿ ಬಗ್ಗೆ ಹೇಳ್ಯಾನ. ಆ 6 ಅಡಿ 3 ಅಡಿ ಇಲ್ಲಿರುವಂಥ ಒಬ್ಬ ಮಾಜಿ ಶಾಸಕನಿಗೆ ಗುರ್ತೈತಿ ಏನು ಅನ್ನೋದು. 6 ಅಡಿ 3 ಅಡಿ ಅದೆಲ್ಲ ಮುಂದೆ ಬಹಿರಂಗ ಆಗ್ತದೆ.